ಬೇಸಿಗೆ ಶುರುವಾಗಿದೆ. ನಗರದ ತುಂಬಾ ಕಡೆ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಸವನಗುಡಿಯ ಸುಂಕೇನಹಳ್ಳಿ ವಾರ್ಡ್ ಬಳಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ 2 ತಿಂಗಳ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕ್ಲೋಸ್ ಮಾಡಿರುವಂತದ್ದು. ಸದ್ಯ ನಾನೀಗ ಶುದ್ಧ ಕುಡಿಯುವ ನೀರಿನ ಘಟಕದ ಎದುರುಗಡೆ ಇದ್ದೀನಿ. ಅಂದ್ರೆ ಸುಂಕೇನಹಳ್ಳಿ ವಾರ್ಡ್ಗೆ ಸಂಬಂಧಪಟ್ಟಂತ ಶುದ್ಧ ಕುಡಿಯುವ ನೀರಿನ ಘಟಕ ಇದು. ಅಂದ್ರೆ ಇಲ್ಲಿ ಸುತ್ತಮುತ್ತ ಜನ ಕೂಡ ಈಗ ಈಗ ನೀರಿನ ಘಟಕದ ಮೇಲೆ ಸಾಕಷ್ಟು ಅವಲಂಬಿತರಾಗಿದ್ರು. ಅಂದ್ರೆ ಪಕ್ಕದಲ್ಲಿ ಪಂಚಾಯಿತಿ ಆಫೀಸ್ ಇದೆ, ಪೋಸ್ಟ್ ಆಫೀಸ್ ಇದೆ, ಜೊತೆಗೆ ಒಂದು ಪಬ್ಲಿಕ್ ಟಾಯ್ಲೆಟ್ ಕೂಡ ಇದೆ. ಅಂದ್ರೆ ಇಲ್ಲಿನ ಒಂದು ವೇಸ್ಟೇಜ್ ನೀರನ್ನು ಕೂಡ ಅಲ್ಲಿ ಬಳಸ್ತಾ ಇದ್ರು. ಜೊತೆಗೆ ಕುಡಿಯೋದಕ್ಕೂ ಕೂಡ ಇಲ್ಲಿ ಸುತ್ತಮುತ್ತಿನ ಜನರು ಕೂಡ ಬಂದು ಇದೇ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಇಲ್ಲಿ 2 ತಿಂಗಳ ಕರೆಂಟ್ ಬಿಲ್ ಅಂದ್ರೆ ಸುಮಾರು 17,000 ರೂಪಾಯಿ ಕಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈಗ ಬೆಸ್ಕಾಂ ಅವರು ಕ್ಲೋಸ್ ಮಾಡಿರುವಂತದ್ದು ನೀವು ಗಮನಿಸ್ತಾ ಇದ್ರೆ. ಒಂದು ನೋಟಿಸ್ ಅನ್ನು ಕೂಡ ಇಲ್ಲಿ ಅಂಟಿಸಿದ್ದಾರೆ. ಅಂದ್ರೆ 2 ತಿಂಗಳ ಕರೆಂಟ್ ಬಿಲ್ ಕಟ್ಟಿಲ್ಲ, 17,000 ರೂಪಾಯಿ ದುಡ್ಡು ಕಟ್ಟಬೇಕು, ಆ ಕಾರಣದಿಂದ ನಾವು ಸೀಲ್ ಮಾಡ್ತಾ ಇದೀವಿ ಅನ್ನೋ ಒಂದು ನೋಟಿಸ್ ಅನ್ನ ಕೂಡ ಇಲ್ಲಿ ಇಶ್ಯೂ ಮಾಡಿದ್ದಾರೆ. ಅಂದ್ರೆ ಈಗ ಬೇಸಿಗೆ ಸಮಯ ಆಗಿರೋದ್ರಿಂದ ನೀರಿನ ಅಭಾವ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಜಲಮಂಡಳಿ ಕೂಡ ಜನರಿಗೆ ನೀರಿನ ಒಂದು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ 2 ತಿಂಗಳ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನರಿಗೆ ನೆರವಾಗಿದಂತಹ ಶುದ್ಧ ನೀರು ಕುಡಿಯುವ ನೀರಿನ ಘಟಕವನ್ನ ಕ್ಲೋಸ್ ಮಾಡಿದ್ರೆ ಹೇಗೆ? ಹಾಗಾಗಿ ಸ್ಥಳೀಯರು ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು 6 ತಿಂಗಳು 1 ವರ್ಷ ಈ ರೀತಿಯಾಗಿ ಕರೆಂಟ್ ಬಿಲ್ಗಳನ್ನ ಟ್ಯಾಕ್ಸ್ ಏನು ಕಟ್ಟೋದಿಲ್ಲ ಅಂತವ್ರಿಗೆ ನೀವು ಸುಮ್ಮನೆ ಇರ್ತೀರಾ. ಆದ್ರೆ ಜನರಿಗೆ ಕುಡಿಯೋ ನೀರನ್ನ ಒದಗಿಸ್ತಾ ಇದ್ದಂತಹ ಒಂದು ಘಟಕ 2 ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ರೆ ಇದರ ಮೇಲೆ ಅವಲಂಬಿತರಾಗಿದ್ದಂತಹ ಜನರು ಎಲ್ಲಿ ಹೋಗೋದು, ಏನ್ ಮಾಡೋದು? ಸುಮಾರು 2-3 ತಿಂಗಳಿಂದ ಕ್ಲೋಸ್ ಆಗಿದೆ. ಜನರಿಗೆ ಇಲ್ಲಿ ಅಕ್ಕಪಕ್ಕ ನೀರ್ ಸಿಗ್ತಾ ಇಲ್ಲ ಅಂತೇಳಿ ಒಂದು ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.